ಪ್ರೈಸ್ ದ ಲಾರ್ಡ್. ವಾಚ್ಮನ್ ಆಫ್ ದ ಸಿಟಿ, ಪಟ್ಟಣத்தின் ಜಾಮಕಾರர்கள் ಈ ಪ್ರಾರ್ಥನೆಯನ್ನು ನೋಡುವ ಪ್ರಾರ್ಥಿಸುವ ನಿಮ್ಮೆಲ್ಲರಿಗೂ ಯೇಸು ಕ್ರಿಸ್ತುವಿನ ನಾಮದಲ್ಲಿ ಸ್ವಾಗತವನ್ನು ಸಲ್ಲಿಸ್ತೇನೆ. ದೇವರು ಒಳ್ಳೆಯವರು. ನಮ್ಮ ಪ್ರಾರ್ಥನೆಯನ್ನು ಕೇಳಿಕೊಂಡು ಉತ್ತರ ಕೊಟ್ಕೊಂಡು ಬರ್ತಾ ಇದ್ದಾರೆ. ನಾನು 2 ದಿನಕ್ಕೆ ಮುಂಚೆ ಒಂದು ಸಿಸ್ಟರನ್ನು ನೋಡಿದ್ದೆ. ಅವ್ರು ಕೇಳಿದರು, ಅವ್ರಿಗೆ ಸಡನ್ನಾಗಿ ಹಾರ್ಟ್ ಅಟ್ಯಾಕ್ ಥರ ಬಂದುಬಿಟ್ಟಿದಂತೆ. ಅದಕ್ಕೆ ಅವ್ರ ಮನೆಯಲ್ಲಿ ಎಲ್ಲರೂ ಭಯಪಡ್ಕೊಂಡು ಜಯದೇವ ಹಾರ್ಟ್ ಸ್ಪೆಷಲಿಸ್ಟ್ ಹಾಸ್ಪಿಟಲ್ ಅಂದರೆ ಬೆಂಗಳೂರಿನಲ್ಲಿ ಜಯದೇವ ಹಾಸ್ಪಿಟಲ್ ಇದೆ ಅಲ್ವಾ, ಜಯದೇವ ಹಾಸ್ಪಿಟಲ್ಗೋಸ್ಕರ ನಾವು ಪ್ರಾರ್ಥನೆ ಮಾಡಿದ್ದೀವಿ ಅಲ್ವಾ. ಹಾಸ್ಪಿಟಲ್ಗೆ ಹೋಗೋಣ ಅಂತ ಅವ್ರ ಮನೆಯಲ್ಲಿ ಎಲ್ಲರೂ ಯೋಚನೆ ಮಾಡಿದ್ದಾರೆ ಅಂತ. ಅಲ್ಲಿ ಹೋದರೆ ಅದು ತುಂಬ ರಶ್ ಅಲ್ವಾ, ಕಾಯ್ಬೋದು, ಏನೋ ಮಾಡ್ಬೋದು, ಅದನ್ನು ಯೋಚನೆ ಮಾಡಿಕೊಂಡಿದ್ರು ಅಂದೆ. ಮತ್ತು ಆ ಹಾಸ್ಪಿಟಲ್ಗೆ ಹೋಗಿ ಅಲ್ಲಿ ECG ಎಲ್ಲ ತೊಗೊಂಡ್ಮೇಲೆ ಅವರಿಗೆ ಏನೂ ಇಲ್ಲ ಅಂತ ಕೇಳಿದ್ದಾರೆ. ಈಗ ಚೆನ್ನಾಗಿದ್ದಾರೆ. ದೇವರು ನಮ್ಮ ಪ್ರಾರ್ಥನೆಯನ್ನು ಕೇಳಿಕೊಂಡು ನಮಗೆ ಉತ್ತರ ಕೊಡ್ತಾ ಇದ್ದಾರೆ. ಅದಕ್ಕೆ ದೇವರಿಗೆ ಸ್ತೋತ್ರ ಮಾಡಬೇಕು. ಇವತ್ತು ನಾವು ಯಾವಕ್ಕೋಸ್ಕರ ಪ್ರಾರ್ಥಿಸ್ತೇವೆ ಅಂದರೆ ಎಕ್ಸಾಮ್ ಬರೆಯುವ ಮಕ್ಕಳಿಗಾಗಿ ನಾವು ಇವತ್ತು ಪ್ರಾರ್ಥನೆ ಮಾಡೋಕ್ಕಿದ್ದೀವಿ. ನಮ್ಮ ಕರ್ನಾಟಕ ರಾಜ್ಯದಲ್ಲಿ SSLC ಮತ್ತು ಸೆಕೆಂಡ್ PUC ಎಕ್ಸಾಮ್ ಬರೆಯುವ ಮಕ್ಕಳು ಎಷ್ಟು ಜನರಿದ್ದಾರೆ, ಅದನ್ನು ನಾವು ಅದಕ್ಕೋಸ್ಕರ ನಾವು ಪ್ರಾರ್ಥನೆ ಮಾಡೋಕ್ಕಿದ್ದೀವಿ. SSLC ಮಕ್ಕಳು ಬಂದು 8 lakhs. ಕರ್ನಾಟಕ ಫುಲ್, ಬೆಂಗಳೂರಲ್ಲಿ ನಾನು ಕೇಳಲ್ಲ, ಫುಲ್ ಇನ್ಕ್ಲೂಡಿಂಗ್ ಬೆಂಗಳೂರು. ಕರ್ನಾಟಕ ರಾಜ್ಯದಲ್ಲಿ 8,96,447 8,96,447 ಸ್ಟೂಡೆಂಟ್ಸ್ ಬಂದು SSLC ಎಕ್ಸಾಮ್ ಬರೆಯೋಕ್ಕೆ ಇದ್ದಾರೆ. ಮತ್ತು ಸೆಕೆಂಡ್ PUC ಮಕ್ಕಳು ಬಂದರು 7,13,862 7,13,862. ಅದರಲ್ಲಿ ಬಾಯ್ಸ್ ಬಂದು 3,35,000, ಗರ್ಲ್ಸ್ ಬಂದು 3,78,000. ಮುಂಚೆ ಎಲ್ಲ ಬಾಯ್ಸೋட ಲೆಕ್ಕನೇ ಜಾಸ್ತಿ ಇರೋದಲ್ವ, ಈಗ ಗರ್ಲ್ಸ್ ಲೆಕ್ಕ ಜಾಸ್ತಿ ಇದೆ. ಮುನ್ನಡೆಲ್ಲ ಗರ್ಲ್ಸನ್ನು ಓದೋಕ್ಕೆ ಬಿಡೋದಲ್ವ, ಇವಾಗ ಗರ್ಲ್ಸ್ಗೆ ಹೆಣ್ಮಕ್ಳಿಗೆ ಓದೋ ಕಡೆಗೆ ಓದುವುದರಲ್ಲಿ ಮುಂದೆ ಬಂದಿದ್ದಾರೆ. ಮುನ್ನಡೆ ಎಲ್ಲ ಹೆಣ್ಮಕ್ಳು ಯಾಕೆ ಓದಬೇಕು ಅಂತ ಕೇಳ್ತಾರಲ್ವ, ಈಗ ಹೆಣ್ಮಕ್ಕಳೇ ಜಾಸ್ತಿ ಓದ್ತಾ ಇದ್ದಾರೆ. ಅದು ಮತ್ತು ಟ್ರಾನ್ಸ್ಜೆಂಡರ್ ಒಂದು 5 ಜನರು, 5 ಇದು ನಾವು ಪ್ರಾರ್ಥನೆ ಮಾಡಬೇಕು. ಇನ್ನು ಅವ್ರಿಗೂ ಈಗ ಎಕ್ಸಾಮ್ ಬರೆಯೋದು 5 ನಾವು ಪ್ರಾರ್ಥನೆ ಮಾಡಬೇಕು. ಇವರು ಓದಬೇಕು, ಇವರು SSLC PUC ಎಲ್ಲ ಓದಬೇಕು ಅಂದ ಸುಳ್ಳೆಲೆ ಎಲ್ಲ ದೇವರು ಮಾರ್ಪಡಿಸ್ಕೊಡ್ಬೇಕು. ಈಗ ನಾವು ಅದಕ್ಕೋಸ್ಕರ ಪ್ರಾರ್ಥನೆ ಮಾಡೋಣ. ಮಕ್ಕಳಿಗೆ ಎಕ್ಸಾಮ್ ಅಂದ್ರೆ ಎಲ್ಲರಿಗೂ ಭಯನೇ. ಈಗ LKG UKG ಎಕ್ಸಾಮ್ ನೋಡೇ ಭಯ. ಏನು ಅವ್ರಿಗೆ ರೈಮ್ಸ್ ಇದ್ದರೆ ಮನೆಯಲ್ಲಿ ರೈಮ್ಸ್ ಕೇಳ್ತಾರೆ, ಅದೇ ಟೀಚರ್ ಮುಂದೆ ಕೇಳೋದಿಲ್ಲ. ಹಂಗೆಲ್ಲ ಮಾಡ್ತಾರೆ ಅಲ್ವ ಮಕ್ಕಳು, ಯಾಕಂದರೆ ಭಯ, ಹೆದರ್ಕೊಳ್ತಾರೆ. ಸುಮ್ಮನೆ ಕೇಳಿದರೆ ಹಂಗೆ ನಿಂತ್ಕೊಂಡಿರ್ತಾರೆ, ಹಂಗೆಲ್ಲ ಮಾಡ್ತಾರಲ್ವ ಮಕ್ಕಳು. ಈಗ ಎಕ್ಸಾಮ್ ಇದ್ದರೆ ಎಲ್ಲರಿಗೂ ಒಂಥರ ಭಯ. ಮಕ್ಕಳಿಗಿಂತ ಪೇರೆಂಟ್ಸ್ಗೆ ತುಂಬ ಭಯ ಆಗೋದು. ಸೊ ನಾವು ಅದಕ್ಕೆಲ್ಲ ಪ್ರಾರ್ಥನೆ ಮಾಡೋಣ. ಎಕ್ಸಾಮ್ಗಳಿಗೆ ಕರೆಕ್ಟ್ ಟೈಮ್ಗೆ ಎಕ್ಸಾಮ್ಗಳಿಗೆ ಹೋಗಬೇಕು. ಏನು ಭಯ ಇಲ್ಲದೆ ಅವ್ರು ಏನೇನು ಓದಿದಾರೋ ಅದೆಲ್ಲ ಹಾಗೆ ನೆನಪಿಗೆ ಬರಬೇಕು. ಮತ್ತು ಲಾಸ್ಟ್ ಟೈಮಲ್ಲಿ ಕೊನೆಯ ಟೈಮ್ನಲ್ಲೇ ತುಂಬ ಟೆನ್ಷನ್ ಆಗ್ಬೋದು. ಫಸ್ಟ್ ಸ್ಟಾರ್ಟಿಂಗಲ್ಲಿ ಆರಾಮಾಗಿ ಇರ್ಬೋದು. ಟೈಮ್ ಬರ್ತಾ ಒಂಥರ ಟೆನ್ಷನ್ ಆಗುತ್ತೆ. ಅಯ್ಯೋ ಇನ್ನೂ ಇಷ್ಟಿದೆ ನಾವು ಬರಿಬೇಕಲ್ವ ಅಂತ ಟೆನ್ಷನ್ ಇರುತ್ತೆ. ಮತ್ತು ಪೇಪರೆಲ್ಲ ನೋಡೋದು, ಅರೇಂಜ್ ಮಾಡೋದು. ಈಗ ಅದಕ್ಕೆಲ್ಲ ಏನು ತೊಂದರೆ ಇಲ್ಲ, ಎಲ್ಲ ಬುಕ್ಲೆಟ್ ಆಗಿಬಿಟ್ಟಿದೆ. ಅದು ಸ್ವಲ್ಪ ಟೆನ್ಷನ್ ಇರುತ್ತೆ. ಲಾಸ್ಟ್ ಟೈಮ್ ಒಂದು 1/2 hour 15 minutes ಕೆಲವಂದರೆ ಸ್ವಲ್ಪ ಭಯ ಆಗಿಬಿಟ್ಟೈತೆ. ಆ ಟೆನ್ಷನ್ ಅದೆಲ್ಲ ಏನಿಲ್ಲ. ಆದರೆ ಮಕ್ಕಳು ಚೆನ್ನಾಗೇ ಬರಬೇಕು. ಅದಕ್ಕೋಸ್ಕರ ಪ್ರಾರ್ಥನೆ ಮಾಡೋಣ. ಮತ್ತು ಮನೆಗೆ ಬಂದ್ರೆ ಮನೆಯಲ್ಲಿ ಅವರಿಗೆ ಒಂದು ಮನೆಯಲ್ಲಿ ಒಂದು ಸಮಾಧಾನ ಇರಬೇಕು.
ಸ್ಕೂಲ್ ಎಕ್ಸಾಮ್ ಬರೆದ್ಬಿಟ್ಟು ಮನೆಗೆ ಬಂದು ಫ್ರೆಶ್ ಆಗಿ ಮತ್ತೆ ಓದೋದಕ್ಕೆ ಈಗ ಈಗ ಏನಂದರೆ ಈಗ ಆವಾಗ ಕರೆಂಟ್ ಕಟ್ಟಾಗುತ್ತಲ್ವ. ಸೊ ಅಂಥ ತೊಂದರೆಗಳು ಏನೂ ಇರಬಾರದು ಮಕ್ಕಳಿಗೆ. ಇದೆಲ್ಲದಕ್ಕೂ ನಾವು ಪ್ರಾರ್ಥನೆ ಮಾಡೋಣ. நல்ல தகப்பனே உமக்கு ஸ்தோத்திரம் சப்பா ஸ்தோத்திரம் இயேசுவே உமக்கு ஸ்தோத்திரம் இயேசுவே உமக்கு ஸ்தோத்திரம் இயேசுவே உமக்கு ஸ்தோத்திரம் அப்பா பிதாவே உமக்கு ஸ்தோத்திரம் சப்பா அப்பா SSLC ಮತ್ತು ಸೆಕೆಂಡ್ PUC ಎಕ್ಸಾಮ್ எழுதுವ ಮಕ್ಕಳನ್ನೇ ಸಪ್ಪ ನಿಮ್ಮ ಕರೆದರೆ ಒಪ್ಪಿಸಿ ಪ್ರಾರ್ಥನೆ ಮಾಡ್ತೀವಿ ದೇವರೇ. ಯೇಸುವೆ ಸ್ತೋತ್ರ ಸಪ್ಪ ಅಪ್ಪ ಸ್ತೋತ್ರ ಸಭೆ ಸ್ತೋತ್ರಂ ಸಪ್ಪ ಅಪ್ಪ ಸ್ತೋತ್ರ ಸಪ್ಪ ಅಪ್ಪ ಯೇಸುವೆ ಸ್ತೋತ್ರಂ ಸಪ್ಪ ಅಪ್ಪ ಸ್ತೋತ್ರ. ಕರ್ನಾಟಕ ರಾಜ್ಯದಲ್ಲಿ ಸಪ್ಪ ಅಪ್ಪ 15 lakh ಮೇಲೆ ಸಪ್ಪ ಸ್ತೋತ್ರ ಸಪ್ಪ ಮಕ್ಕಳೇ ಸಪ್ಪ ಸ್ತೋತ್ರ ಸಪ್ಪ ಎಕ್ಸಾಮ್ ಬರೀತಾರಲ್ಲ ದೇವರೇ. ಯೇಸುವೆ ಸ್ತೋತ್ರ. ಅವರಿಗೆ ಬೇಕಾಗಿರುವ ಜ್ಞಾನ ಬುದ್ಧಿ ಅಪ್ಪ ಅರಿವನ್ನು ನೀವು ಕೊಡಬೇಕು ದೇವರೇ. ಯೇಸುವೆ ಸ್ತೋತ್ರ ಸಪ್ಪ ಅಪ್ಪ ಯೇಸುವೆ ಸ್ತೋತ್ರಂ ಸಪ್ಪ. ಅವ್ರಿಗೆ ಎಕ್ಸಾಮ್ ಹಾಲ್ಗೆ ಕರೆಕ್ಟ್ ಟೈಮ್ಗೆ ಹೋಗಬೇಕು ಸಪ್ಪ ಸ್ತೋತ್ರ. ಎಕ್ಸಾಮ್ ಹಾಲ್ಗೆ ಹೋಗುವ ದಾರಿನಲ್ಲಿ ಎಂಥ ತೊಂದರೆವಿಲ್ಲದೆ, ಟ್ರಾಫಿಕ್ ಇಲ್ಲದೆ, அப்போ ಯಾವ ಸಮಸ್ಯೆ ಇಲ್ಲದೆ ಕರೆಕ್ಟ್ ಟೈಮ್ಗೆ ಸಪ್ಪ ಸ್ತೋತ್ರ ಸಪ್ಪ அப்போ எந்த டென்ஷன் இல்லாமல் எக்ஸாம் ஹாலுக்கு கரெக்ட் டைமுக்கு போகணும் சப்பா ಸ್ತೋತ್ರ ಸಪ್ಪ. ಕರೆಕ್ಟ್ ಟೈಮ್ಗೆ ಹೋಗಬೇಕು ಸಪ್ಪ ಸ್ತೋತ್ರ ಸಪ್ಪ. ಬಸ್ನಲ್ಲಿ ಹೋಗ್ಬೋದು ಸಪ್ಪ, ಕಾರಲ್ಲಿ ಹೋಗ್ಬೋದು, ನಡ್ಕೊಂಡು ಹೋಗ್ಬೋದು ಯೇಸುವೆ ಸ್ತೋತ್ರ. ಸೈಕಲ್ನಲ್ಲಿ ಹೋಗ್ಬೋದು. ಆ ಮಕ್ಕಳನ್ನು ಸುರಕ್ಷಿತವಾಗಿ ಹೋಗಬೇಕು ಯೇಸುವೆ ಸ್ತೋತ್ರ ಸಪ್ಪ. ಯಾವ ರೀತಿಯಲ್ಲಿ ಸಪ್ಪ ಸ್ತೋತ್ರ ಲೇಟಾಗಿ ಸಪ್ಪ ಸ್ತೋತ್ರ ಎಕ್ಸಾಮ್ಗಳಿಗೆ ಯಾವ ಮಗು ಹೋಗೋದಂತೆ ಯೇಸುವೆ ಸ್ತೋತ್ರ ಸಪ್ಪ. ಎಲ್ಲರನ್ನು ಯೇಸುವೆ ಸ್ತೋತ್ರ ಸಪ್ಪ ಅಪ್ಪ ನೀವು ಕಾಪಾಡಬೇಕು ದೇವರೇ. ಯೇಸುವೆ ಸ್ತೋತ್ರ ಸಪ್ಪ. ಎಕ್ಸಾಮ್ ಹಾಲ್ನಲ್ಲಿ ಸಪ್ಪ ಯಾವ ಟೆನ್ಷನ್ ಇಲ್ಲಾದರೆ ಸಪ್ಪ ಸ್ತೋತ್ರ ಅಪ್ಪ ಸ್ತೋತ್ರ. ಅವ್ರು ಏನೇನು ಓದಿದ್ದಾರೆ ಎಲ್ಲ ಅವ್ರ ನೆನಪಿಗೆ ಬರಬೇಕು ದೇವರೇ. ಯೇಸುವೆ ಸ್ತೋತ್ರ ಸಪ್ಪ ಅಪ್ಪ. ಯಾವ್ಯಾವ ಕ್ವಶನ್ಗಳಿಗೆ ಸಪ್ಪ ಸ್ತೋತ್ರ ಸಪ್ಪ ಅಪ್ಪ ಸ್ತೋತ್ರ ಸಪ್ಪ ಸ್ತೋತ್ರ. ಕರೆಕ್ಟಾன ಆನ್ಸರ್ ಬರೆಯೋದಕ್ಕೆ ಯೇಸುವೆ ಸ್ತೋತ್ರ ನೀವು ಕೃಪೆ ಕೊಡಬೇಕು ದೇವರೇ ಸಪ್ಪ. ಯಾವ್ಯಾವ್ದು ಇಂಪಾರ್ಟೆಂಟೋ ಆ ಇಂಪಾರ್ಟೆಂಟಾன ವರ್ಡ್ಗಳನ್ನೇ ಸಪ್ಪ ಸ್ತೋತ್ರ ಸಪ್ಪ ಅಪ್ಪ ಸ್ತೋತ್ರ ಅವ್ರ ನೆನಪಿಗೆ ತರಬೇಕು ದೇವರೇ. ಯೇಸುವೆ ಸ್ತೋತ್ರ ಸಪ್ಪ ಅಪ್ಪ ಯೇಸುವೆ ಸ್ತೋತ್ರ ಸಪ್ಪ ಸ್ತೋತ್ರ ಅಪ್ಪ. ಅಪ್ಪ ಕೆಲವು ಕ್ವಶನ್ಗಳಿಗೆ ಯಾವುದು ಇಂಪಾರ್ಟೆಂಟ್ ಇಯರ್ ಬರೆಯೋದೇ ಸಪ್ಪ ಸ್ತೋತ್ರ. ಇಂಪಾರ್ಟೆಂಟ್ ಅಂದರೆ ಇಯರ್ ಯಾವಕ್ಕೆ ಬರಬೇಕು ದೇವರೇ. ಯೇಸುವೆ ಸ್ತೋತ್ರ ಸಪ್ಪ ಅಪ್ಪ ಯೇಸುವೆ ಸ್ತೋತ್ರ ಸಪ್ಪ ಅಪ್ಪ. ಎಂಥ ವ್ಯಾರ್ಡ್ ಇಂಪಾರ್ಟೆಂಟೋ ಆ ವ್ಯಾರ್ಡ್ಗಳನ್ನೇ ಸಪ್ಪ ಸ್ತೋತ್ರ ಸಪ್ಪ ನೆನಪಿಗೆ ನೀವು ತರಬೇಕು ದೇವರೇ. ಯೇಸುವೆ ಸ್ತೋತ್ರ ಸಪ್ಪ ಸಪ್ಪ ಅಪ್ಪ ಯೇಸುವೆ ಸ್ತೋತ್ರ. ಒவ்வொரு ಕ್ವಶನ್ಗೆ ಸಪ್ಪ ಸ್ತೋತ್ರ ಸಪ್ಪ ಜ್ಞಾನಮಾಯ್ ಅಪ್ಪ ಸ್ತೋತ್ರ ಉತ್ತರ ಕೊಡೋ ಬರೆಯತಕ್ಕ ರೀತಿಯಲ್ಲಿ ಸಪ್ಪ ಸ್ತೋತ್ರ ಅಪ್ಪ ಸ್ತೋತ್ರ. ಆವಿಯಾನವರು ತಾಮೇ ಸಪ್ಪ ಅವ್ರ ಜೊತೆ ಇದ್ದೇ ಸಪ್ಪ ಸ್ತೋತ್ರ ಸಪ್ಪ ಅಪ್ಪ ಸ್ತೋತ್ರ ಸಹಾಯ ಮಾಡಬೇಕು ದೇವರೇ. ಯೇಸುವೆ ಸ್ತೋತ್ರ ಸಪ್ಪ ಯೇசுவே ஸ்தோத்திரம் சப்பா. எந்த டென்ஷன் இல்லாமல் சப்பா அப்பா. ரிஜிஸ்டர் நம்பர் சப்பா எல்லாம் கரெக்டாக அப்பா ஸ்தோத்திரம் சப்பா. எழுதுறதுக்கு சப்பா கிருபை கொடுங்க சப்பா. எக்ஸாம் ஹாலுக்கு போகும்போது சப்பா ஹால் டிக்கெட்டு அப்பா ஸ்தோத்திரம் அப்பா. மறந்து விடாதபடிக்கு சப்பா ஹால் டிக்கெட் எடுத்துகிட்டு போகிறதுக்கு கிருபை கொடுங்க சப்பா சப்பா அப்பா. இயேசுவே ஸ்தோத்திரம் சப்பா. இந்த நாட்களில் சப்பா அப்பா ஸ்தோத்திரம் அடிக்கடி கரண்ட் கட்டாயிருது சப்பா. பிள்ளைகள் படிக்க முடியாதபடிக்கு அப்பா ಸ್ತೋತ್ರ சப்பா. எந்த பிள்ளைகளெல்லாம் கஷ்டப்படுறாங்களோ சப்பா ಸ್ತೋತ್ರ அவங்களுக்கு சப்பா சூழ்நிலைகள் எல்லாம் நீ சாதமாய் மாற்றி கொடுக்கும்படிக்காய் ஜெபிக்கிற சப்பா. வில்லேஜில் இருக்கிற பிள்ளைகளுக்காய் அப்பா இயேசுவே ஸ்தோத்திரம் ட்ரைபல் பிள்ளைகளுக்காக ஜெபிக்கிற சப்பா ಸ್ತೋತ್ರ சப்பா அப்பா இயேசுவே ஸ்தோத்திர. அவர்களுக்கு எந்த வசதி இல்லாமல் இருப்பாங்க சப்பா. அவங்கள கரெக்ட் சப்பா நன்றாக படிக்கவே சப்பா நிறைய மதிப்பெண்கள் வாங்கவும் நீங்கள் கிருபை கொடுங்க சப்பா ಸ್ತೋತ್ರ சப்பா அப்பா ಸ್ತೋತ್ರ. எழுதி முடித்த எக்ஸாமை குறித்து எந்த கவலைப்படாதபடிக்கு அடுத்த எக்ஸாமுக்கு சப்பா ಸ್ತೋತ್ರ ரெடியாகிறதுக்கு சப்பா கிருபை கொடுங்க சப்பா ಸ್ತೋத்திரம் அப்பா ಸ್ತೋತ್ರ சப்பா. எழுதி முடித்த அப்பா நேற்று எழுதின எக்ஸாமையே நினைத்து கொண்டு இருக்காதபடிக்கு சப்பா அடுத்து வருகிற எக்ஸாமுக்கு ப்ரிப்பேர் ஆகிறதுக்கு அவங்களுடைய அப்பா இயேசுவே ஸ்தோத்திரம் மனசில் தைரியத்தை கொடுங்க சப்பா ಸ್ತೋತ್ರ சப்பா அப்பா. நல்லா எழுதியிருந்தாலும் சரி நல்லா எழுதலனாலும் சரி சப்பா சப்பா ಸ್ತೋತ್ರ. அந்த எக்ஸாம் அந்த டெஸ்ட்டு மருந்து அடுத்த டெஸ்ட்டுக்கு ப்ரிப்பேர் ஆகிறதுக்கு அப்பா ಸ್ತೋತ್ರ மனசில் தைரியத்தை கொடுங்க சப்பா ಸ್ತೋತ್ರ சப்பா. என் தேவன் தாமே சப்பா ಸ್ತೋತ್ರ. எல்லா நெகட்டிவான எண்ணங்களை எல்லாம் எடுத்து போடுங்க சப்பா ಸ್ತೋತ್ರ சப்பா அப்பா. ஹாலில் சப்பா ಸ್ತೋತ್ರ எக்ஸாமினர் கண்களில்
சூப்பர்வைசர் கண்களில் ஏசப்பா தயவை உண்டு பண்ணுங்க ஏசப்பா. ஸ்தோத்திரம் ஏசப்பா, ஸ்தோத்திரம் ஏசப்பா. அப்போ அந்த எக்ஸாம் நாட்களில் எந்த பிள்ளைகளுக்கு எந்த பலவீனமும் வராதபடிக்கு அப்பா நீர் காத்து கொள்ளும்படிக்காய் வேலி அடைக்கும்படிக்காய் ஜெபிக்கிற ஏசப்பா. பெற்றோர்களும் பிள்ளைகளை ஏசப்பா, ஸ்தோத்திரம் ஏசப்பா, ஸ்ட்ரெஸ்ஸுக்குள்ளாக மாற்றாதபடிக்கு அப்பா இயேசுவே ஸ்தோத்திரம், ஸ்தோத்திரம் ஏசப்பா, ஸ்தோத்திரம். பிள்ளைகளுக்கு ஏசப்பா ஸ்தோத்திரம் என்ன தேவையோ ஏசப்பா ஸ்தோத்திரம். அப்பா பிள்ளைகளை ஆயத்தப்படுத்துவதில் ஏசப்பா ஸ்தோத்திரம் ஏசப்பா. அப்பா ஸ்தோத்திரம் ஏசப்பா. பிள்ளைகளை கோபப்படுத்தாதபடிக்கு அன்பாய் நடந்து கொள்ள ஏசப்பா. அவங்களை கவனிக்க ஏசப்பா ஸ்தோத்திரம் ஒத்துழைக்க கிருபை கொடுங்க ஏசப்பா. ஸ்தோத்திரம் ஏசப்பா. வீட்டிலும் அப்பா ஸ்கூல்ல ஏசப்பா ஒரு நல்ல சூழ்நிலை அமையும்படிக்காய் நாங்கள் ஜெபிக்கிற ஏசப்பா. ஸ்தோத்திரம் ஏசப்பா. அப்பா இயேசுவே ஸ்தோத்திரம். எல்லா பதட்டங்களும் ஏசப்பா, எல்லா கோபங்களும் ஏசப்பா ஸ்தோத்திரம். அப்பா நீர் மாற்றி போட்டு ஏசப்பா சமாதானமாய் அப்பா பிள்ளைகள் எக்ஸாம் எழுதுறதுக்கு இந்த வருஷம் ஏசப்பா எக்ஸாம் சென்டர்களில் எந்த குழப்பமும் வராதபடிக்கு அப்பா இயேசுவே ஸ்தோத்திரம், ஸ்தோத்திரம். எல்லாவற்றையும் ஏசப்பா அப்பா இயேசுவே நீர் அருமையாக மாற்றி தந்து இந்த வருஷம் நல்ல ரிசல்ட்டை தர வேண்டும் என்று இயேசுவின் நாமத்தில் ஜெபிக்கிற நல்ல பிதாவே, ஆமென். அவங்களால செத்து பாகாத்துக்கொள்ளுங்கப்பா. அவங்களுக்கு எந்த பிரச்சனையும் வராமல் செத்து பாகாத்துக்கொள்ளுங்கப்பா. அவங்க நல்லா படித்து எல்லா டெஸ்ட்லேயும் மார்க் வாங்குறதுக்கு உதவி செய்யுங்க எஸ்பா. அவங்களுக்குலாம் எந்த பிரச்சனையும் வரக்கூடாது எஸ்பா. அவங்கள ஆசீர்வதிங்க எஸ்பா. அவங்கள பாகாத்துக்கொள்ளுங்க. அவங்க எல்லா டெஸ்ட்டுகளையும் எந்த பயமும் படாமல் செத்து பாகாத்துக்கொள்ளுங்க எஸ்பா. ஆசீர்வதிங்க எஸ்பா. பாகாத்துக்கொள்ளுங்க எஸ்பா. எல்லாரையும் அசைத்து பாகாத்துக்கொள்ளுங்க எஸ்பா. எல்லாரையும் எஸ்பா அவங்களெல்லாம் அசைத்து பாகாத்துக்கொள்ளுங்க எஸ்பா. அவங்களுக்கு எந்த உடம்பு சரியெல்லாம் வரக்கூடாது எஸ்பா. ஜுரம் வயிறு நோவு எதுவுமே ஆகக்கூடாது எஸ்பா. அந்த அக்காங்களெல்லாம் சரிங்க எஸ்பா. அந்த அக்காங்க யாரெல்லாம் அந்த அக்காங்களாம் எக்ஸாம் எழுத போகிறாங்களோ அவங்களெல்லாம் அசைத்து பாகாத்துக்கொள்ளுங்க எஸ்பா. எஸ் நம்மத்தில் ஜெகரன் ஜீவனால பிதாவே, ஆமென். சரி, அடுத்தது வந்து நம்ம இன்னொரு மிஷினரி ஊழியத்துக்காண்டி மிஷினரி ಸೇವೆಗೋಸ್ಕರ ಪ್ರಾರ್ಥನೆ ಮಾಡೋಕ್ಕಿದ್ದೀವಿ. ಜೆಮ್ಸ್ ಗೊತ್ತಲ್ಲ ಎಲ್ಲರಿಗೂ. ಡಿ ಅಗಸ್ಟಿನ್ ಜಬಕುಮಾರ್ ಅಂಕಲ್ ಅವரோட மினிஸ்ட்ரி ஜெம்ஸிಂದ ಗಾಸ್ಪಲ್ ಎಕೋಯಿಂಗ್ ಮಿಷನರಿ ಸೊಸೈಟಿ ಅದಕ್ಕೋಸ್ಕರ ಪ್ರಾರ್ಥನೆ ಮಾಡೋಣ. ಇವரோட ಗೋಲ್ ಏನಂದರೆ ಟ್ರಾನ್ಸ್ಫಾರ್ಮಿಂಗ್ ಪೀಪಲ್ ಟು ಟ್ರಾನ್ಸ್ಫಾರ್ಮ್ ನೇಷನ್ಸ್. ಅದಂದರೆ ಏನಂದರೆ ಮಕ್ಕಳನ್ನು ಬದಲಾಯಿಸಿದರೆ ದೇಶ ಒಂದು ಬದಲಾಯಿಸುತ್ತೆ ಅಂತ ಅರ್ಥ. ಈಗ மக்களನ್ನು ನಾವು மக்கள் மாறிட்டாங்கன்னா தேசமும் என்ன செஞ்சிடும், மாறிடும். அதுதான் அவரோட நோக்கம். டிரான்ஸ்ஃபார்மிங் பீப்புள் டு டிரான்ஸ்ஃபார்ம் நேஷன். ஸோ இதான் அவரோட கோல். எஜுகேஷன், மெடிசின், ಸ್ಪಿರಿಚುವಲ್ ಇದೆல்லாம் ಅಲ್ಲಿ ಬಂದು ಮಾಡ್ತಾ ಇದ್ದಾರೆ. ಇವರು ಬಂದು 1972ನಲ್ಲಿ ಬೀಗಾರ್ಗೆ ಹೋಗಿದ್ದಾರೆ. 1972ನಲ್ಲಿ ಬೀಗಾರ್ಗೆ ಹೋಗಿ ಬೀಗಾರ್ ಬಂದು ಮುಂಚೆ ಎಲ್ಲ ಬೀಗಾರ್ಗೆ ಏನು ಕೇಳ್ತಾರೆ ಅಂದರೆ ಗ್ರೇವ್ಯಾರ್ಡ್ ಆಫ್ ಮಿಷನರಿ. ಬೀಗಾರಿಂದ ಇವರು ಹೋಗೋದಕ್ಕೆ ಮುಂಚೆ ಎಲ್ಲ ಏನು ಕೇಳೋರು ಅಂದರೆ ಅದು ಒಂದು ಗ್ರೇವ್ಯಾರ್ಡ್, ಮಿಷನರಿಗಳಿಗೆ ಗ್ರೇವ್ಯಾರ್ಡ್, ಅಲ್ಲಿ ಹೋಗೋದು ಬೇಡ ಅಂತ ಕೇಳಿದ್ದಾರೆ. ಹಂಗಿರೋದನ್ನು ಅವರು ಅಲ್ಲಿ ಹೋದ್ಮೇಲೆ ಅದನ್ನು ಬದಲಾಯಿಸಿ 1979ನಲ್ಲಿ ಜೆಮ್ಸ್ ಮಿಷನರಿಯನ್ನು ನಿರ್ಣಯಿಸಿ ಈಗ ರಿಜಿಸ್ಟರ್ ಮಾಡಿದ್ದಾರೆ. 1979ನಲ್ಲಿ ಫಸ್ಟು ಒಂದು 1993ನಲ್ಲಿ ಒಂದು ಡಿಸ್ಪೆನ್ಸರಿಯಿಂದ ಗೊತ್ತಲ್ವ, ಹಾಸ್ಪಿಟಲ್ ಥರ ಚಿಕ್ಕದು ನರ್ಸಿಂಗ್ ಹೋಮ್ ಅದು ಮಾದರಿ ಒಂದು ಫಸ್ಟು ಸ್ಟಾರ್ಟ್ ಮಾಡಿದ್ದಾರೆ. ಮತ್ತು ಈಗ ಎಜುಕೇಷನ್, ಮೆಡಿಕಲ್ ಸರ್ವಿಸು, ರಿಹ್ಯಾಬಿಲಿಟೇಷನ್ ಸೆಂಟರ್, ಮತ್ತು ವಿಮೆನ್ ಚಿಲ್ಡ್ರನ್ಸ್ಗೆ, ಫ್ಯಾಮಿಲೀಸ್ ಬಡತನದಲ್ಲಿರುವ ಫ್ಯಾಮಿಲೀಸ್ಗೆ, ಚೈಲ್ಡ್ ಲೇಬರ್, ಟ್ರೈಬಲ್ ಚಿಲ್ಡ್ರನ್ ಪಳಂಗುಡಿ ಜನರು ಇರ್ತಾರಲ್ವ ಅವರು, ಆರ್ಫನ್, ಡಿಫ್ರೆಂಟ್ಲಿ ಏಬಲ್ ಚಿಲ್ಡ್ರನ್ಸ್ ಇರ್ತಾರಲ್ವ ಅವರಿಗೆ,
ಇದೆಲ್ಲ ಅವ್ರು ನಡೆಸ್ಕೊಂಡು ಬರ್ತಾ ಇದ್ದಾರೆ. ನಿಮಗೆ ಅವ್ರ ಬಗ್ಗೆ ನಾನು ಕೇಳೋದಿಲ್ಲ, ನಿಮಗೆಲ್ಲರಿಗೂ ಅವ್ರ ಬಗ್ಗೆ ಚೆನ್ನಾಗಿ ಗೊತ್ತು. ನಾವು ಇವತ್ತು ಅವ್ರಿಗೋಸ್ಕರ ಪ್ರಾರ್ಥನೆ ಮಾಡೋಣ. 1035 ವರ್ಷಿಪ್ ಸೆಂಟರ್ಗಳಲ್ಲಿ ಬೀಹಾರ್ನಲ್ಲಿ ಮತ್ತು 690 ಚರ್ಚಸ್ಗಳನ್ನು ಬೀಹಾರ್, ಜಾರ್ಖಂಡ್, UP, ಮಧ್ಯಪ್ರದೇಶ, ಮಹಾರಾಷ್ಟ್ರ ಅಲ್ಲೆಲ್ಲ ಈ ಸೆಂಟರ್ಗಳನ್ನು ಚರ್ಚ್ಗಳನ್ನು ಓಪನ್ ಮಾಡಿ ನಡೆಸ್ಕೊಂಡು ಬರ್ತಾ ಇದ್ದಾರೆ. ತುಂಬ ಜನರನ್ನು ಯೇಸುವಿನ ಕಡೆ ತಿರುಗಿದ್ದಾರೆ. ಒಳ್ಳೆ ರೀತಿಯಲ್ಲಿ ಸೇವೆ ಮಾಡ್ತಾ ಇದ್ದಾರೆ. ಬೀಹಾರ್ನಲ್ಲಿ 27 ಡಿಸ್ಟ್ರಿಕ್ಟ್ನಲ್ಲಿ 11 ಇಂಗ್ಲೀಷ್ ಮೀಡಿಯಂ ಸ್ಕೂಲ್ ಮತ್ತು 118 ಹಿಂದಿ ಸ್ಕೂಲ್ಗಳನ್ನು ಓಪನ್ ಮಾಡಿ ನಡೆಸ್ಕೊಂಡು ಬರ್ತಾ ಇದ್ದಾರೆ. 50 ಚಿಲ್ಡ್ರನ್ಸ್ ಆರ್ಫನ್ ಹಾಸ್ಟೆಲನ್ನು ನಡೆಸ್ಕೊಂಡು ಬರ್ತಾ ಇದ್ದಾರೆ. ಅವ್ರ ಜೊತೆ ಒಂದು ಟೀಮ್ ಲೀಡರ್ಸ್ ತುಂಬ ಇದ್ದಾರೆ. ತುಂಬ ಅಂದರೆ ಗೂಗಲ್ನಲ್ಲಿ ನಾನು ನೋಡಿದೆ 12 ಮೆಂಬರ್ಸ್ ಬರ್ತಾ ಇದ್ದಾರೆ. ಇನ್ನು ಮೇ ಬಿ 12 ಮೇಲೆ ಇರ್ಬೋದು. ಸೊ ಇದೆಲ್ಲದನ್ನು ನಡೆಸ್ಕೊಂಡು ನಾವು ಪ್ರಾರ್ಥನೆ ಮಾಡಬೇಕು. ದೇವರು ಈ ಮಿನಿಸ್ಟ್ರಿಯನ್ನು ದೇವರು ಒಂದು ಆಶೀರ್ವಾದ ಮಾಡಬೇಕು. ಇನ್ನು ಈ ಮಿನಿಸ್ಟ್ರಿ ಮೂಲಕ ಜನರು ಹೇರಾಳವಾಗಿ ದೇವರ ಕಡೆ ತಿರುಗಬೇಕು. ಒಂದು ಗುಂಪು ದೇವರ ರಾಜ್ಯಕ್ಕೆ ಹೋಗಬೇಕು. ಸೊ ಅದೆಲ್ಲ ನೆನೆಸ್ಕೊಂಡು ನಾನು ಕೇಳೋದಕ್ಕೆ ಜಾಸ್ತಿ ಇದೆ. ಆದರೆ ಈಗ ಒಂದು ತುಂಬ ಇವರೋட ಮೆಸೇಜೆಲ್ಲ ಕೇಳಿದ್ರೆ ನಮಗೆ ತುಂಬ ಇಷ್ಟ ಆಗೋದು. ಸೊ ನಾವು ಯಾವ್ಯಾವ ಪ್ರಾರ್ಥನೆ ಮಾಡಬೇಕೋ ಅದಕ್ಕೆ ನಾವು ಪ್ರಾರ್ಥನೆ ಮಾಡೋಣ. ದೇವರು ಅವರಿಗೆ ಒಳ್ಳೆಯ ಆಯುಸ್ಸನ್ನು ಕೊಡಬೇಕು, ಸುಖ ಬೆಲೆಯನ್ನು ಕೊಡಬೇಕು. ಇನ್ನು ಅವ್ರ ಮೂಲಕವಾಗಿ ದೇವರು ಏನೇನು ದೇಶದಲ್ಲಿ ನಡೆಸ್ಕೊಂಡು ಬರಬೇಕು ಅದನ್ನೆಲ್ಲ ದೇವರ ಚಿತ್ತ ಎಲ್ಲ ಮಾಡಿಸ್ಕೊಂಡು ಬರಬೇಕು. ಸೊ ಅದನ್ನು ನೆನೆಸ್ಕೊಂಡು ಪ್ರಾರ್ಥನೆ ಮಾಡೋಣ. ಇವ್ರ ಬಗ್ಗೆ ನಿಮಗೆ ಗೊತ್ತಿಲ್ಲದೋ ಇವ್ರ ಬಗ್ಗೆ ಎಲ್ಲರಿಗೂ ಗೊತ್ತಿರುತ್ತೆ. ನಿಮಗೆ ಗೊತ್ತಿಲ್ಲ ಆದರೆ ನೀವು ಯೂಟ್ಯೂಬ್ನಲ್ಲಿ ನೋಡಿದರೆ ಇವ್ರ ಮೆಸೇಜ್ಗಳೆಲ್ಲ ನಿಮಗೆ ತುಂಬ ಆಶೀರ್ವಾದವಾಗಿರುತ್ತೆ. ನೀವು ಅದನ್ನು ಕೇಳಿ. ಈಗ ನಾವು ಪ್ರಾರ್ಥನೆ ಮಾಡೋಣ. நல்ல தகப்பனே ஏசப்பா, உமக்கு ஸ்தோத்திரம் ஏசப்பா, ஸ்தோத்திரம் அப்பா இயேசுவே, ஏசப்பா, இந்த வேலையில் கூட ஏசப்பா, அப்பா ஜெம்ஸ் ஊழியத்துக்காண்டி இந்த சமூகத்தில் வருகிற ஏசப்பா, ஏசப்பா, அந்த ஊழியத்தை ஏசப்பா ஸ்தோத்திரம் அநாதி தீர்மானத்தின்படி ஏற்படுத்தி ஏசப்பா, ஏசப்பா, அப்பா இயேசுவே, அகஸ்டின் ஜபக்குமார் அங்கிள் மூலமாக ஏசப்பா, அப்பா இயேசுவே, ಬೀಹಾರ್, UP, ಮಧ್ಯ ಪ್ರದೇಶ್ ಏಸಪ್ಪ ಸ್ತೋತ್ರ, ಜಾರ್ಖಂಡ್ ಏಸಪ್ಪ ಸ್ತೋತ್ರ, ಅಪ್ಪ ಸ್ತೋತ್ರ ಏಸಪ್ಪ ಈ ರಾಜ್ಯ இந்த ஸ்டேட்களில் எல்லாம் ஏசப்பா ಸ್ತோத்திர ஏசப்பா, அப்பா உம்முடைய வார்த்தையை அறிவித்து ஏசப்பா ಸ್ತோத்திர ஏசப்பா, உமக்காக சேவை செய்து வருகிற ஏசப்பா இந்த ஸ்தாபனத்தையும் அதில் இருக்கிற ஏசப்பா அந்த ஊழியர்கள் ஒவ்வொருவரையும் ஏசப்பா ಸ್ತோத்திர கரத்தில் ஒப்பு கொடுத்து நாங்கள் ஜெபிக்கிற ஏசப்பா, அவங்களை நீங்கள் ஆசீர்வதிங்க ஏசப்பா ಸ್ತோத்திர ஏசப்பா. இந்த ஊழியத்துக்கு நீங்கள் கொடுத்த தரிசன ஏசப்பா ಸ್ತோத்திர நிறைவேறும்படிக்காய் ஜெபிக்கிற ஏசப்பா, மக்களை மாற்றுவதன் மூலம் தேசத்தை மாற்ற முடியும் என்று சொல்லி நீங்கள் கொடுத்த ஏசப்பா ಸ್ತೋತ್ರ ஏசப்பா, அந்த நோக்க இயேசுவின் நாமத்தில் நிறைவேறும்படிக்காய் ஜெபிக்கிற ஏசப்பா, மக்கள் எல்லாரும் ஏசப்பா உமக்கு நேராய் திரும்பும்படிக்கு ஏசப்பா ಸ್ತೋತ್ರ ஏசப்பா, அப்பா ಸ್ತೋತ್ರ மனம் திரும்புங்கள் என்று சொன்னபடி ஏசப்பா, மக்கள் எல்லாம் மனம் திரும்புவதற்கு இயேசுவே ಸ್ತೋತ್ರ நீர் கிருபை கொடுக்கும்படிக்காய் நாங்கள் ஜெபிக்கிற ஏசப்பா. இவர் மூலமாக ஏசப்பா வைத்திருக்கிற ஏசப்பா எஜுகேஷன், மெடிசன், அப்பா நர்சிங், அப்பா இயேசுவே ஆர்ஃபன் ஹோம்ஸ் ஏசப்பா ಸ್ತೋத்திரம் ஏசப்பா, ஸ்கூல்ஸ் அப்பா ಸ್ತೋತ್ರ ஏசப்பா எல்லாவற்றையும் உடைய கரத்தில் ஒப்பு கொடுக்கிற ஏசப்பா, அப்பா இயேசுவே ಸ್ತೋத்திரம் இவங்களுடைய ஊழியங்கள் எல்லாவற்றையும் அப்பா என் தேவனீர் ஆசீர்வதிக்கும்படிக்காய் ஜெபிக்கிற ஏசப்பா ಸ್ತೋತ್ರ ஏசப்பா, அப்போ அதுக்கு வேண்டிய எல்லா தேவைகளையும் சந்திங்க ஏசப்பா. இந்த ஊழியத்திற்கு என்னென்ன தடைகள் இருக்கிற தடையெல்லாம் மாற்றி போட்டு இன்னும் ஏசப்பா அநேக ஜனங்கள் அப்பா உண்மை அறிந்து கொள்ளணும் ஏசப்பா, நீரே மெய்யான தேவன் என்று உண்மை அறிந்து கொண்டு உமக்காக வாழும்படிக்கு ஏசப்பா ಸ್ತೋத்திரம் இந்த உதவி செய்யுங்க. இந்த ஊழியத்திற்கு எதிராக இருக்கிற பொல்லாத மனிதர்களுடைய அப்பா ಸ್ತೋತ್ರ விரோதங்கள் ஏசப்பா ஏசப்பா எல்லாவற்றையும் மாற்றி போட்டு ஏசப்பா அநேக இடங்கள்ல ஏசப்பா ஏசப்பா இன்னும் ஏசப்பா வட இந்தியாவின் அநேக இடங்களுக்கு ஏசப்பா உடைய வார்த்தை அறிவிக்கும்படிக்காய்
நீர் கொண்டு செல்லும்படிக்காக நாங்கள் ஜெபிக்கிற ஏசப்பா. இன்னும் இந்த ஏசப்பா இந்த இந்திய தேசத்தில் ஏசப்பா இவர்கள் மூலமாய் இந்த ஜெம்ஸ் ஊழியம் மூலமாய் நீர் என்னென்ன செய்ய சுத்தமாக இருக்கீங்களோ அதையெல்லாம் செய்து முடிக்க என் தேவனீர் கிருபை கொடுக்க வேண்டும் என்று ஜெபிக்கிற அதற்கான எல்லா பண தேவைகளை கொடுங்க, கிருபையை கொடுங்க சப்பா. சோத்திரம் சோத்திர சப்பா, சோத்திரம் சோத்திர சப்பா. ஏசப்பா போகிற வருகிற இடங்கள்ல சப்பா சோத்திரம் கிருபை கூட இருக்கட்டும் சப்பா. சோத்திர சப்பா. உங்களுக்கு வேண்டிய ஞானம் அறிவு புத்தியை கொடுங்க சப்பா. சோத்திர சப்பா, சோத்திர சப்பா. ஆவியானவர் தாமே சப்பா சோத்திர எல்லா காரியங்களையும் வெளிப்படுத்துங்க. உம்முடைய சித்தத்தை சப்பா சோத்திர செய்து முடிப்பதற்கு கிருபை கொடுங்க சப்பா. சோத்திர சப்பா. நல்ல சுகபலன் ஆரோக்கியத்தை கொடுங்க சப்பா. அப்பா அகஸ்டின் அங்கிளுக்கு நல்ல சுகத்தை கொடுங்க. அவங்களோடு இருக்கிற டீம் லீடர்ஸ்களுக்காக ஜெபிக்கிறோம். இயேசுவின் நாமத்தினால் எல்லாருக்கும் வேண்டிய சுகபலன் ஆரோக்கியத்தை கொடுங்க. ஆயுசு நாட்களை கொடுங்க சப்பா. அப்பா இயேசுவே சோத்திர சப்பா. சோத்திர சப்பா. சோத்திர இந்த 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 ஊழியத்தை குறித்து நீங்கள் என்ன திட்டம் வச்சுருக்கீங்களோ அந்த திட்டத்தை எல்லாம் செய்து முடிக்க சப்பா. சோத்திர சப்பா. சோத்திர சப்பா. அப்பா பலத்தை சப்பா. சோத்திர ஆவிக்குரிய ஆசீர்வாதங்களை உலக பிரகாரமான ஆசீர்வாதங்களை சரீர சுகத்தை பலத்தை ஆரோக்கியத்தை சத்துவத்தை கொடுத்தே சப்பா. என் தேவநீர் ஆசீர்வதித்து உயர்த்த வேண்டும் என்று இயேசுவின் நாமத்தில் ஜெபிக்கிறேன் நல்ல பிதாவே. ಆಮೇನ್. ಮತ್ತು ನಾವು ಸೇನಾಧೀಶ್ವರನಾದ ಯೆಹೋವನು ಅಂತ ನೋಡ್ಕೊಂಡು ಬರ್ತಾ ಇದೆಯಲ್ವಾ. ಇವತ್ತು ಒಂದು ವಾಕ್ಯವನ್ನು ಓದೋಣ. ಐಸಾಯ ಚಾಪ್ಟರ್ 8:13. ಐಸಾಯ ಚಾಪ್ಟರ್ 8:13. ಸೇನಾಧೀಶ್ವರನಾದ ಯೆಹೋವನನ್ನೇ ಪ್ರತಿಷ್ಠೆಪಡಿಸಿರಿ, ಆತನಿಗೆ ಹೆದರಿಕೊಳ್ಳಿರಿ, ನಡುಗಿರಿ, ಆತನನ್ನು ಆಶ್ರಯವಾಗಿರುವನು. ಸೇನಾಧೀಶ್ವರನಾದ ಯೆಹೋವನಿಗೆ ಹೆದರಿಕೊಳ್ಳಿರಿ. ಹೆದರಿ ಅಂದರೆ ಭಯಪಡಬೇಕು. ನಡುಗಿರಿ, ನಾವು ನಡುಂಗನು. ಆತನು ಆಶ್ರಯವಾಗಿರುವನು, ಆಶ್ರಯ ದುರ್ಗವಾಗಿರುವನು. ನಮಗೆ ಆಶ್ರಯ ದುರ್ಗವಾಗಿರುವನು, ಕೋಟೆಯಾಗಿರುವನು. ಯಾವಾಗ ನಮಗೆ ಆಶ್ರಯವಾಗುವನು? ನಾವು ಸೇನಾಧೀಶ್ವರನಾದ ಯೆಹೋವನಿಗೆ ಹೆದರಬೇಕು. ಸೇನಾಧೀಶ್ವರನ ಯೆಹೋವನನ್ನೇ ಯೆಹೋವನನ್ನು ನೋಡಿಯೇ ನಾವು ನಡುಗಬೇಕು. ನಡುಂಗನು ಅವ್ರಿಗೆ ಮುಂಭಾಗ. ಈಗ ನಾವು ಅವರೋட ಸೈನ್ಯದಲ್ಲಿ ನಾವು ಸೇರಬೇಕು ಅಂದರೆ ನಾವೇನು ಮಾಡಬೇಕು? ಅವರಿಗೆ ಭಯಪಡಬೇಕು. ಅವರ ಸೇನೆಯಲ್ಲಿ ಸೇರಿದರೆ ಯುದ್ಧ ಮಾಡುವಾಗ ನಾವು ಎದುರುಗಳನ್ನು ನೋಡಿ, ನಾವು ಶತ್ರುಗಳನ್ನು ಪಿಶಾಚನ್ನು ನೋಡಿ ನಾವು ಹೆದರಬಾರದು. ನಾವು ಹೆದರುವುದು ಯಾರಿಗೆ ಅಂದರೆ ಯೆಹೋವನಿಗೆ, ಸೇನಾಧೀಶ್ವರನಾದ ಯೆಹೋವನಿಗೆ ಮಾತ್ರ ನಾವು ಹೆದರಬೇಕು. ನಾವು ಬೇರೆ ಎದುರನ್ನು ನೋಡಿ ನಾವು ಹೆದರಿದ್ರೆ ನಾವು ದೇವರ ಸೇನಾಧೀಶ್ವರನಾದ ಯೆಹೋವನ ಸೈನ್ಯದಲ್ಲಿ ಸೇರೋದಕ್ಕೆ ನಮಗೆ ಏನಿಲ್ಲ, ನಾವು ಕ್ವಾಲಿಫೈಡ ಇಲ್ಲ ಅಂತ ಅರ್ಥ. ನಾವೊಂದು ಶತ್ರುಗಳಿಗೋ ಪಿಶಾಚಿಗೋ ನಾವು ಹೆದರಬಾರದು. ನಾವು ಅವರನ್ನು ನೋಡಿ ಹೆದರಿದರೆ ನಾವು ಸೇನಾಧೀಶ್ವರನಾದ ಯೆಹೋವನ ಸೈನ್ಯದಲ್ಲಿ ನಾವು ಸೇರೋದಕ್ಕೆ ನಮಗೆ ಕ್ವಾಲಿಟಿ ಇಲ್ಲ, ನಾವು ಕ್ವಾಲಿಫೈಡ್ ಆಗಿಲ್ಲ ಅಂತ ಅರ್ಥ. ಅದಕ್ಕೆ ಈ ವಚನ ಕೇಳ್ತಾ ಇದೆ, ಸೇನಾಧೀಶ್ವರನಾದ ಯೆಹೋವನಿಗೆ ಹೆದರಿಕೊಳ್ಳಿರಿ. ಅವರಿಗೆ ನಾವು ಹೆದರಬೇಕು, ನಡುಗಬೇಕು. ಅವರ ನೋಡಿನೇ ನಾವು ಅಯ್ಯೋ ದೇವರಿದ್ದಾರೆ ಅಂತ ಅವರಿಗೆ ನಾವು ನಡುಗಬೇಕು. ಆವಾಗ ಆತನು ನಮಗೆ ಏನಾಗುವವರು? ಆಶ್ರಯ ದುರ್ಗವಾಗುವರು. ಈಗ ಯುದ್ಧ ಮಾಡೋದು ನಾವೇನು ಯುದ್ಧ ಕಳ್ಳತ್ತಕ್ಕೆ ಹೋಗಿ ಯುದ್ಧ ಮಾಡೋದಲ್ಲ. ನಾವು ಪ್ರಾರ್ಥನೆ ಮಾಡೋದು, ಸ್ವಾರ್ಥ ಕೇಳೋದು, ಈ ಎರಡನೇ ನಮ್ಮದು ಅಲ್ವಾ? ಪ್ರಾರ್ಥನೆ ಮಾಡೋದು ಮತ್ತು ಸ್ವಾರ್ಥ ಕೇಳೋದು. ಈಗ ಪ್ರಾರ್ಥನೆ ಮಾಡೋದ್ರಲ್ಲಿ ಸ್ವಾರ್ಥ ಕೇಳೋದ್ರ ಮೂಲವಾಗಿ ದೇವರು ನಮಗೋಸ್ಕರ ಏನು ಮಾಡೋರು? ಯುದ್ಧ ಮಾಡುವರು. ಆಗ ನಮಗೂ ಶತ್ರುಗಳಿಂದ ಪಿಶಾಚಿನ ಹೋರಾಟ ಇರುತ್ತೆ. ಸೊ ಅದಕ್ಕೆ ನಾವು ಹೆದರಬಾರದು. ನಾವು ಹೆದರುವುದು ಸೇನಾಧೀಶ್ವರನಾದ ಯೆಹೋವನಿಗೆ ಮಾತ್ರ ನಾವು ಹೆದರಬೇಕು. ಅರ್ಥ ಆಯ್ತಲ್ವಾ? ಈಗ ನಾವು ಸೇನಾಧೀಶ್ವರನಾದ ಯೆಹೋವನಿಗೆ ನಾವು ಹೆದರಬೇಕು, ನಡುಗಬೇಕು. ಆವಾಗ ಅವರು ನಮಗೆ ಆಶ್ರಯವಾಗಿರುತ್ತಾರೆ. ನಾವಾಗ ಪ್ರಾರ್ಥನೆ ಮಾಡುವಾಗ ನಾವು ಯುದ್ಧ ಪ್ರಾರ್ಥನೆ ಮಾಡುತ್ತೀವಿ ಅಲ್ವಾ? ಪ್ರಾರ್ಥನೆಯಲ್ಲಿ ಹೋರಾಡಿ ಯುದ್ಧ ಮಾಡಿ ಪ್ರಾರ್ಥನೆ ಮಾಡುವಾಗ ಅವರು ನಮಗೆ ಆಶ್ರಯವಾಗಿರುವರು. ಈಗ ನಾವು ಪ್ರಾರ್ಥನೆ ಮಾಡೋಣ. ಸೇನಾಧೀಶ್ವರನಾದ ಯೆಹೋವನೇ,
ಅಪ್ಪ ಯೇಸುವೆ ಸ್ತೋತ್ರ, ನಾವು ನಿಮಗೆ ಹೆದರಬೇಕು, ನಾವು ನಿಮಗೆ ನಡುಗಬೇಕು. ಈ ಪ್ರಾರ್ಥನೆಯಲ್ಲಿ ಯೇಸುವೆ ಸ್ತೋತ್ರ ಏಸಪ್ಪ, ಯಾವ ತೊಂದರೆ ಬಂದ್ರೂ, ಯಾವ ಕಷ್ಟ ಬಂದ್ರೂ, ಸೈತಾನ ಹೋರಾಟ ಬಂದ್ರೂ ಏಸಪ್ಪ ಸ್ತೋತ್ರ, ನಾವು ಆ ಹೋರಾಟಗಳಿಗೆ, ಆ ತೊಂದರೆಗಳಿಗೆ ನಾವು ಹೆದರದೆ ಯೇಸುವೆ ಸ್ತೋತ್ರ ಏಸಪ್ಪ, ಸ್ತೋತ್ರ ಏಸಪ್ಪ, ಸೇನಾಧೀಶ್ವರನಾದ ಯೆಹೋವನೇ, ನಿಮಗೆ ನಾವು ಹೆದರಬೇಕು, ನಿಮ್ಮನ್ನು ನೋಡಿ ನಾವು ನಡುಗಬೇಕು ಯೇಸುವೆ ಸ್ತೋತ್ರ ಏಸಪ್ಪ. ಅಪ್ಪ ಸ್ತೋತ್ರ, ಈ ಪ್ರಾರ್ಥನೆಯನ್ನು ನೀವು ಯೇಸುವೆ ಸ್ತೋತ್ರ ಕೇಳಿ ನಮಗೆ ಉತ್ತರ ಕೊಡಬೇಕು. ನಾವು ಈ ವಾಚ್ಮನ್ ಆಫ್ ದ ಸಿಟಿನಲ್ಲಿ ಯಾವ್ಯಾವಕ್ಕೋಸ್ಕರ ಪ್ರಾರ್ಥನೆ ಮಾಡಬೇಕು, ಹೇಗೆ ಪ್ರಾರ್ಥನೆ ಮಾಡಬೇಕು ಅಂತ ನೀವು ನಮಗೆ ಕಳಿಸಿಕೊಡಿ ದೇವರೇ. ನಿಮಗೆ ಸಿಟ್ಟಿಲ್ಲದದನ್ನು ನಾವು ಪ್ರಾರ್ಥನೆ ಮಾಡಬಾರದು ದೇವರೇ. ನಿಮ್ಮ ಹೃದಯದಲ್ಲಿ ಏನಿದೆಯೋ ಈ ದೇಶದ ಬಗ್ಗೆ, ಈ ಬೆಂಗಳೂರು ಪಟ್ಟಣದ ಬಗ್ಗೆ ನಿಮಗೆ ನಿಮ್ಮ ಹೃದಯದಲ್ಲಿ ಏನಿದೆಯೋ ಅದನ್ನು ನಾವು ಪ್ರಾರ್ಥನೆ ಮಾಡೋಕ್ಕೆ ನಮಗೆ ತಿಳಿಸಿಕೊಡಿ ಯೇಸುವೆ ಸ್ತೋತ್ರ ಏಸಪ್ಪ. ಆಶೀರ್ವಾದಿಂಗೆ ಏಸಪ್ಪ ಸ್ತೋತ್ರ ಏಸಪ್ಪ. ಅದು ಮಟ್ಟಲ್ಲಿ ಏಸಪ್ಪ, ನಾಳೆ ದಿನದಲ್ಲಿ ಏಸಪ್ಪ ಬೆಂಗಳೂರಿಗೆ ಏಸಪ್ಪ ಅಮಿತ್ ಶಾ ಅವರು ಬರ್ತಾ ಇದ್ದಾರೆ ಯೇಸುವೆ ಸ್ತೋತ್ರ ಏಸಪ್ಪ. ಅವರು ಯಾವಕ್ಕೋಸ್ಕರ ಬರ್ತಾ ಇರ್ತಾರೆ ಯೇಸುವೆ ಸ್ತೋತ್ರ, ಇಲ್ಲಿ ಯಾರ್ಯಾರನ್ನು ಯಾವ್ಯಾವ ಅಧಿಕಾರಿಗಳನ್ನು ಮೀಟ್ ಮಾಡ್ತಾ ಇದ್ದಾರೋ, ಎಲ್ಲಿ ಹೋಗ್ತಾರೋ ಎಲ್ಲಿ ಬರ್ತಾರೋ ಯೇಸುವೆ ಸ್ತೋತ್ರ, ಅವರು ಸುರಕ್ಷಿತವಾಗಿ ಬಂದು ಸುರಕ್ಷಿತವಾಗಿ ಹೋಗಬೇಕು ದೇವರೇ ಯೇಸುವೆ ಸ್ತೋತ್ರ. ಅದರಲ್ಲಿ ಯಾವ ತೊಂದರೆಗಳಾಗದಂತೆ, ಯಾವ ತಡೆಗಳಾಗದಂತೆ, ಯಾವುದು ಹೋರಾಟವೂ ಆಗದಂತೆ ಯೇಸುವೆ ಸ್ತೋತ್ರ ಏಸಪ್ಪ. ಅಪ್ಪ, ಸಮಾಧಾನವಾಗಿ ಬಂದು ಸಮಾಧಾನವಾಗಿ ಹೋಗಬೇಕು ದೇವರೇ ಯೇಸುವೆ ಸ್ತೋತ್ರ. ಅಪ್ಪ ಸ್ತೋತ್ರ, ಅದರ ಮೂಲವಾಗಿ ನಮ್ಮ ಬೆಂಗಳೂರು ಪಟ್ಟಣಕ್ಕೆ, ನಮ್ಮ ಕರ್ನಾಟಕಕ್ಕೆ ಏಸಪ್ಪ ಸ್ತೋತ್ರ, ಒಳ್ಳೊಳ್ಳೆ ಕಾನೂನುಗಳು ಬರಬೇಕು ಏಸಪ್ಪ, ಒಳ್ಳೆಯದಾಗಬೇಕು ಯೇಸುವೆ ಸ್ತೋತ್ರ ಏಸಪ್ಪ. ಎಲ್ಲವನ್ನು ನಿಮ್ಮ ಕರದಲ್ಲಿ ಒಪ್ಪಿಸಿ ಪ್ರಾರ್ಥನೆ ಮಾಡುತ್ತೀವಿ ಯೇಸುವೆ ಸ್ತೋತ್ರ ಏಸಪ್ಪ. ಸ್ತೋತ್ರ, ನಮಗಾಗಿ ಯುದ್ಧ ಮಾಡುವ ಸೇನಾಧೀಶ್ವರನಾದ ಯೆಹೋವನು ನಮಗಾಗಿ ಯುದ್ಧ ಮಾಡಿ ಏಸಪ್ಪ ಸ್ತೋತ್ರ ಏಸಪ್ಪ, ನಮಗೆ ಆಶ್ಚರ್ಯ ದುರ್ಗವಾಗಿ ಇರಬೇಕೆಂದ ಯೇಸುವಿನ ನಾಮದಲ್ಲಿ ಕೇಳ್ಕೊಳ್ತೀನಿ, ನನ್ನ ತಂದೆಯೇ, ಆಮೆನ್.